ಬೆಂಗಳೂರಿನ ಬಿಜಿಎಸ್ ಎಸ್ಜೆಬಿ ಕ್ಯಾಂಪಸ್ನಲ್ಲಿ ನಡೆದ ತ್ರೈತಕ ಓಣಂ ಸೆಲೆಬ್ರೇಷನ್ ಕೇರಳದ ಸಾಂಸ್ಕೃತಿಕ ವೈಭವಕ್ಕೆ ಸಾಕ್ಷಿಯಾಗಿದೆ. ಬಣ್ಣ ಬಣ್ಣದ ಹೂಗಳಿಂದ ಅಲಂಕರಿಸಿದ ಈ ಪೂಕಳಂ ಕೇರಳ ಶೈಲಿಯ ಸೀರೆ ಹಾಗೆಯೇ ಈ ಪಂಚೆ ಶಲ್ಯದಲ್ಲಿ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಕಂಗೊಳಿಸಿ ಹಬ್ಬದ ವಾತಾವರಣಕ್ಕೆ ಮತ್ತಷ್ಟು ಮೆರುಗನ್ನು ತಂದಿದ್ದಾರೆ. ಇದೇ ವೇಳೆ ಚಂಡೆ ವಾದ್ಯದೊಂದಿಗೆ ಶ್ರೀ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿಯವರನ್ನ ಬಹಳ ಅದ್ಧೂರಿಯಾಗಿ ಬರಮಾಡಿಕೊಳ್ಳಲಾಯಿತು. ಇನ್ನು ಕಥಕ್ಕಳಿ, ಭರತನಾಟ್ಯ, ತುಂಬಿ ತೊತ್ತಲ್ ಸೇರಿದಂತೆ ವಿವಿಧ ನೃತ್ಯ ಪ್ರದರ್ಶನಗಳು ಎಲ್ಲರ ಗಮನ ಸೆಳೆದಿದೆ. ನಟಿ ಲಕ್ಷ್ಮೀ ಗೋಪಾಲಸ್ವಾಮಿ ಸೇರಿದಂತೆ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಓಣಂ ಜಾತಿ ಮತದ ಭೇದವಿಲ್ಲದೆ ಎಲ್ಲರೂ ಒಟ್ಟಾಗಿ ಆಚರಿಸುವಂತಹ ಹಬ್ಬ ಅಂತ ಬಣ್ಣಿಸಿದ್ರು. ಇನ್ನು ಸಾವಿರಾರು ವಿದ್ಯಾರ್ಥಿಗಳು, ಪ್ರಾಂಶುಪಾಲರು ಹಾಗೂ ಶಿಕ್ಷಕರು ಬಹಳ ಉತ್ಸಾಹದಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಬಿಜಿಎಸ್ ಸಂಸ್ಥೆ ಎಂಡಿ ಶ್ರೀ ಪ್ರಕಾಶನಾಥ ಗುರೂಜಿ ಮಾತನಾಡಿ, ಈ ಓಣಂ ಆಚರಣೆಯನ್ನ ನೋಡಿದ್ರೆ ವಸುದೈವ ಕುಟುಂಬಕಂ ಭಾವನೆ ಮೂಡುತ್ತೆ ಅಂತ ಹೇಳಿದರು. ಇನ್ನು ಒಟ್ಟಾರೆಯಾಗಿ ಕೇರಳದ ಸಂಸ್ಕೃತಿಯ ಜೊತೆಗೆ ವಿವಿಧ ರಾಜ್ಯಗಳ ವಿದ್ಯಾರ್ಥಿಗಳು ಒಟ್ಟಾಗಿ ಓಣಂ ಆಚರಿಸುವ ಮೂಲಕ ವೈವಿಧ್ಯತೆಯಲ್ಲಿ ಏಕತೆ ಎಂಬ ಸಂದೇಶವನ್ನು ಸಾರಿದ್ದಾರೆ. ನಮ್ಮ BGS ಹೆಲ್ತ್ ಆ್ಯಂಡ್ ಎಜುಕೇಷನ್ ಸಿಟಿ ಏನಿದೆ, ಇಲ್ಲಿ ಹಲವಾರು ವಿದ್ಯಾಸಂಸ್ಥೆಗಳಿದ್ದಾವೆ. ಮೋರ್ ದೆನ್ ಒಂದು 10,000 to 15,000 ಜನ ಹುಡುಗರು ಈ ಕ್ಯಾಂಪಸ್ನಲ್ಲಿರ್ಬೋದು. ನಮ್ಮ ಎಲ್ಲ ವಿದ್ಯಾಸಂಸ್ಥೆಗಳಲ್ಲಿ ಅದರೊಳಗೂ ಕೇರಳದವರು ಒಂದು 30 to 40% ನಮ್ಮ ವಿದ್ಯಾಸಂಸ್ಥೆಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಇವತ್ತು ಅವರಿಗೆ ನೆಕ್ಸ್ಟು ಓಣಂ ಬರ್ತಾ ಇದೆ. ಆ ದೃಷ್ಟಿ ಇಟ್ಕೊಂಡು ಇವತ್ತು ನಮ್ಮ ಸಂಸ್ಥೆಯಲ್ಲಿ ಏನು ಭಾಳ ವಿಜೃಂಭಣೆಯಿಂದ ಅಂತ ಹೇಳಬೇಕು, ಇವತ್ತು ಪೂಜ್ಯ ನಮ್ಮ ಶಬರಿಮಲೆಯ ಗುರುಗಳಾದಂತಹ ನಮ್ಮ ಗುರುಗಳು ಬಂದು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಜಡ್ಜ್ಮೆಂಟ್ ಮಾಡಿದ್ರು. ತುಂಬ ಸಂತೋಷ ಆಯಿತು ನನಗೆ. ನಮ್ಮಲ್ಲಿ ಅವರು ಒಬ್ಬರಾಗಿ ಇವತ್ತು ಈ ಸಂಸ್ಥೆಯಲ್ಲಿ ಬಂದು ಭಾಗವಹಿಸಿದ್ದಾರೆ. ಈ ಸಂಸ್ಥೆಯಲ್ಲಿ ನಡೆದಿರ್ತಕ್ಕಂಥ ಕಾರ್ಯಕ್ರಮಗಳು ನೋಡದೆ ಇವಾಗ ವಸುದೈವ ಕುಟುಂಬಕಂ ಅಂತ ಹೇಳ್ಬೋದು. ಯಾಕೆಂದರೆ ಎಲ್ಲ ರಾಜ್ಯದವರು ಇದ್ದಾರೆ, ಕೇರಳ ಒಂದೇ ಅಲ್ಲ, ಆದರೆ ಜಾಸ್ತಿ ಜನ ಕೇರಳದವರಿದ್ದಾರೆ. ಎಲ್ಲ ಸ್ಟೇಟಿಂದ ಒಂದು 10 ಸ್ಟೇಟಿಂದ ಇವತ್ತು ನಮ್ಮ ಸಂಸ್ಥೆಯಲ್ಲಿ ಓದ್ತಾ ಇದ್ದಾರೆ. ಅವರೆಲ್ಲರಿಗೂ ಸಹ ನಾನು ಧನ್ಯವಾದನ ಅರ್ಪಿಸ್ತೀನಿ. ಯಾಕೆಂದರೆ ವಿದ್ಯಾ ದದಾತಿ ವಿನಯಂ ವಿನಯಾಧ್ಯಾತಿ ಪಾತ್ರತ್ವಂ ಪಾತತ್ವಂ ಧನಮಾಪ್ನೋತಿ ಧನ ಧರ್ಮ ತತಸ್ಸುಖಂ. ಏನು ವಿದ್ಯೆ ಕೊಟ್ಟರೆ ಅವರಿಗೆ ಒಳ್ಳೆ ಫ್ಯೂಚರ್ ಇರುತ್ತೆ. ಆ ದೃಷ್ಟಿ ಇಟ್ಕೊಂಡು ಕಲ್ಚರಲ್ ಆಗ್ಬೋದು, ಸಾಂಸ್ಕೃತಿಕವಾಗಿರ್ಬೋದು, ಎಜುಕೇಷನ್ನು ಎಲ್ಲ ಒಂದು ಹುಡುಗ ಕಾಲೇಜಲ್ಲಿ ಓದೋ ಗೋಲ್ಡನ್ ಏಜ್ ಅಂತ ಕರಿತೀವಿ. ಕಾಲೇಜಲ್ಲಿ ಓದುವಾಗ ಮಾತ್ರ ಆ ಏಜನ್ನು, ಗೋಲ್ಡನ್ ಏಜನ್ನು ಅದನ್ನು ಉಪಯೋಗಿಸ್ಕೊಂಡು ಇವತ್ತು ಹಬ್ಬದ ಥರ ಅವ್ರು ಮಾಡಿದ್ದಾರೆ, ಅವ್ರು ಎಂಜಾಯ್ ಮಾಡಿದ್ದಾರೆ. ಈ ಸಂಸ್ಥೆ ಇನ್ನೂ ಬೆಳಿಬೇಕು. ಈ ಬೆಳೀತಾ ಇರತಕ್ಕಂಥ ಸಂಸ್ಥೆಗೆ ಎಲ್ಲರ ಪ್ರೀತಿ ವಿಶ್ವಾಸ ಇರಲಿ ಅಂತೇಳಿ ನಾನು 2 ಮಾತು ಮುಗಿಸ್ತೀನಿ.